ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಮ್ಮ ಯೇಸುವಿನ ಮಾತುಗಳನ್ನು ಕೇಳುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ, ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಲು ಆತನು ಕೊಟ್ಟ ಅವಕಾಶಕ್ಕಾಗಿ ಆತನನ್ನು ಸ್ತುತಿಸೋಣ. ಬನ್ನಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಬರೋಣಕ್ಕಾಗಿ ಕಾದಿದ್ದು ಸಿದ್ಧರಾಗಿರಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇನ್ನೇನು ಪ್ರಿಯರೇ, ಹೇಗಿದ್ದೀರಿ? ಅದೇನೋ ಒಂಥರ ಗೊಂದಲದಂತಿದೆ, ಅಸಂತೃಪ್ತಿಯಾಗಿದ್ದೇವೆ. ಒಂಥರ ಯಾವಾಗಲೂ ಒಂದಲ್ಲ ಒಂದು ಶ್ರಮೆಗಳು, ಬಾಧೆಗಳು, ಕೂಡಿದ ಆಲೋಚನೆಗಳು ನನ್ನನ್ನು ಕಾಡುತ್ತಿವೆ ಅನ್ನುತ್ತಾ ಇದ್ದೀರಾ? ಅಷ್ಟಕ್ಕೂ ನಮಗೆ ಸಮಾಧಾನವಿಲ್ಲದಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರೇ? ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಕೊಳ್ಳಲಾರದಂಥದ್ದಾಗಿದೆ. ಒಬ್ಬ ವಿಶ್ವಾಸಿ ಯೇಸುವನ್ನು ನಂಬಿದ ನಂತರ ಕ್ರಿಸ್ತನಲ್ಲಿ ನಿಂತು ಫಲಿಸಬೇಕು. ಅದಕ್ಕೆ ದೇವರ ವಾಕ್ಯ ಅನುದಿನವೂ ನಮಗೆ ಒದಗಿಸಲಾಗುತ್ತೆ. ಆತನಲ್ಲಿ ನಾವು ಬೇರೂರಿ ಸ್ಥಿರಗೊಳ್ಳಬೇಕು. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ನಿಂತವನಾಗಿ ಫಲಿಸುವಾಗ ಆತ್ಮನ ಫಲ ಫಲಿಸುತ್ತಾನೆ. ಆ ಆತ್ಮನ ಫಲವೇನೆಂದರೆ ಎಂದಾದರೂ ಕೇಳಿದ್ದೀರಾ? ಅನೇಕ ಸಾರಿ ಓದಿದ್ದೀರಲ್ಲವೇ? ನಿಮ್ಮ ಮನಸ್ಸಿಗೂ ಹೃದಯಕ್ಕೂ ಅನ್ವಯಿಸಿಕೊಂಡಿದ್ದೀರಾ? ಅದರಲ್ಲಿ ಎಷ್ಟು ಗುಣಗಳಿವೆ ಎಂದು ಎಂದಾದರೂ ಗುರುತಿಸಿದ್ದೀರಾ? ಬೇಕಾದರೆ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಹೇಳುತ್ತೆ, ಆದರೆ ಆತ್ಮಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಒಳ್ಳೆಯತನ, ನಂಬಿಕೆ, ಸಾತ್ವಿಕತ್ವ, ಕ್ಷಮೆ, ದಮೆ. ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಜೀವಿಸುತ್ತಿರುವಾಗ ಇವೆಲ್ಲ ವಿವರಿಸಲಿಕ್ಕಾಗಲ್ಲ, ಅನುದಿನ ಧ್ಯಾನವಲ್ಲವೋ, ನಂತರ ನೀವೇ ಧ್ಯಾನಿಸಿ. ಆ ಒಂದು ಸ್ವನಿಯಂತ್ರಣವುಳ್ಳವರಾಗಿರಬೇಕು. ನಮ್ಮ ಆಸೆಗಳೆಲ್ಲ ಹತಾಶವಾದವು ಅನ್ನುತ್ತೇವಲ್ಲವೇ? ಆದರೆ ಆಸೆಗಳೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಯಾವುದು ಅವಶ್ಯಕವಾಗಿದೆ, ಯಾವುದು ಅವಶ್ಯಕವಾಗಿಲ್ಲ ಎಂದು ನಾವು ತೀರ್ಮಾನಿಸಿಕೊಳ್ಳುವಾಗ ಆಗ ನಮ್ಮ ಆಸೆಗಳು ನೆರವೇರುತ್ತವೆ. ನಾವು ಸಂತೃಪ್ತಿಯುಳ್ಳವರಾಗಿರುತ್ತೇವೆ. ನೋಡಿದೆಲ್ಲ ಆಶಿಸುವ ಮನಸ್ಸು ಮನುಷ್ಯನ ಮನಸ್ಸಾಗಿದೆ ಪ್ರಿಯರೇ. ಈ ಲೋಕದಲ್ಲಿರುವುದೆಲ್ಲ ಆಸೆಯಲ್ಲವೋ? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇದೆಲ್ಲ ಬೆಳಗ್ಗೆ ಎದ್ರೆ ಸಾಕು ಲೋಕದಲ್ಲಿವೆ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಎಷ್ಟು ದುಡಿಯಬೇಕು, ಎಷ್ಟು ಸಂಪಾದಿಸಬೇಕು, ಏನು ಕೊಂಡುಕೊಳ್ಬೇಕು, ಏನು ಮಾರಬೇಕು, ಯಾವುದನ್ನು ಅನುಭವಿಸಬೇಕು, ಯಾವುದರಲ್ಲಿ ಆನಂದಿಸಬೇಕು ಎಂಬ ಆಲೋಚನೆಯಲ್ಲಿ ಈ ದಿನ ಮನುಷ್ಯನು ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಕೊಳ್ಳಲಿಕ್ಕಾಗ್ತಿಲ್ಲ. ಕ್ರಿಸ್ತನನ್ನು ಹೊಂದಿಕೊಂಡಂಥವರು, ನೀವು ಕ್ರಿಸ್ತನನ್ನು ಹೊಂದಿದವರಾಗಿದ್ದೀರಲ್ಲವೇ? ದಿನಾಲು ದೇವರ ವಾಕ್ಯ ಕೇಳ್ತಿರುವ ನೀವು ಆಧ್ಯಾತ್ಮಿಕ ಬಲ ಹೊಂದುತ್ತಿದ್ದೇವೆ ಎಂದು ಹೇಳ್ತಿದ್ದೀರಲ್ಲವೇ? ಹಾಗಾದರೆ ನಿಮ್ಮ ಆಸೆಗಳು, ಕೋರಿಕೆಗಳು ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದೀರಾ? ನೀವು ಯಾವತ್ತೇ ಆಗಲಿ ಏನಾದರೂ ಮಾಡಲು ಉದ್ದೇಶಿಸುವಾಗ, ಕೊಂಡುಕೊಳ್ಳಲು ಉದ್ದೇಶಿಸಿದಾಗ, ಯಾವುದಾದರೂ ಬೇಕು ಅಂದುಕೊಳ್ಳುತ್ತಿರುವಾಗ, ಕೆಲವೊಂದು ಪ್ರಶ್ನೆ ನಿಮ್ಮನ್ನು ನೀವೇ ಹಾಕಿಕೊಳ್ಳೋದನ್ನು ಕಲಿಯುವಾಗ ಒಳ್ಳೆಯ ಉತ್ತರ ಅದಕ್ಕೆ ದೊರಕುತ್ತವೆ. ಹೃದಯದಲ್ಲಿ ಸಮಾಧಾನ ನಮಗೆ ಸಿಗುತ್ತದೆ. ಅಷ್ಟಕ್ಕೂ ಇದು ನನ್ನ ಆತ್ಮಿಕ ಜೀವಿತಕ್ಕೆ ಮೇಲುಕರವಾಗಿರುತ್ತದೋ? ಈ ಕೊಂಡುಕೊಳ್ಳುವ ಬೈಕ್ ಆಗಲಿ, ಕಾರಾಗಲಿ, ಇಲ್ಲವೇ ವಸ್ತ್ರವಾಗಲಿ, ಆಭರಣವಾಗಲಿ, ವಸ್ತುಗಳಾಗಲಿ, ಬೇರೆ ಯಾವುದೇ ಆಗಿರಲಿ, ಇವುಗಳಿಂದ ನಾನು ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ಸಾಧ್ಯವೋ ಎಂದು ಪರಿಶೀಲಿಸಿಕೊಳ್ಳಬೇಕು. ನನ್ನ ಆತ್ಮಕ್ಕೆ ಮೇಲನ್ನುಂಟು ಮಾಡದೇ ಇರುವ ಕಾರ್ಯಗಳಿಗಾಗಿ ಯಾಕೆ ನಾನು ಪ್ರಯಾಸ ಪಡಬೇಕು? ನಿಮ್ಮನ್ನು ನೀವು ಹತೋಟಿಯಲ್ಲಿಟ್ಕೊಳ್ಬಹುದು. ಎರಡನೇದಾಗಿ, ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಾಗಿದೆಯಾ? ನಮ್ಮ ಆತ್ಮ ಎಷ್ಟು ಮುಖ್ಯವಾಗಿದೆಯೋ ನಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಆರೋಗ್ಯವೇ ಮಹಾಭಾಗ್ಯ ಅನ್ನುತ್ತಾರಲ್ಲವೇ ನಮ್ಮ ದೇಶದಲ್ಲಿ? ನಿಜವಾಗ್ಲೂ ನಾವು ಆರೋಗ್ಯದಿಂದಿರುವಾಗಲೇ ದೇವರಿಗೋಸ್ಕರ ಏನಾದರೂ ಮಾಡಬಲ್ಲೆವು. ಮೊಳಕಾಲೂರಿ ಪ್ರಾರ್ಥಿಸಬೇಕಾದರೂ, ಬೈಬಲ್ ತೆರೆದು ಓದಬೇಕಾದರೂ ಆರೋಗ್ಯವಾಗಿರಬೇಕಲ್ಲವೇ? ಆತ್ಮ ಸಿದ್ಧವಾಗಿದ್ರೂ ಶರೀರ ಬಲಹೀನವಾಗಿದ್ರೆ ಏನು ಮಾಡ್ಲಿಕ್ಕಾಗೋದಿಲ್ವಲ್ಲ? ಅದಕ್ಕೆ ನಮ್ಮ ಶರೀರ ದೇವರ ಆಲಯವಾಗಿದೆ ಎಂದು ನಾವು ಗಮನಿಸಿ ನಮ್ಮ ಶರೀರವನ್ನು ಒಳ್ಳೆವುಗಳಿಂದ ತುಂಬಿಸಿಕೊಳ್ಳಬೇಕು. ಸ್ಮೋಕ್ ಮಾಡುವವನು ತನ್ನ ಆರೋಗ್ಯ ಹಾಳು ಮಾಡಿಕೊಳ್ತಾನಲ್ಲವೇ? ಮದ್ಯಪಾನ ಮಾಡುವವನು ತನ್ನ ಆರೋಗ್ಯ ಹಾಳು ಮಾಡಿಕೊಳ್ತಾನೆ, ತನ್ನ ಶರೀರ ಹಾಳು ಮಾಡಿಕೊಳ್ತಾನೆ. ವ್ಯಭಿಚಾರ ಮಾಡುವವನು ತನ್ನ ಶರೀರ ಅಪವಿತ್ರ ಮಾಡಿಕೊಳ್ತಾನೆ. ಅಷ್ಟು ಮಾತ್ರವಲ್ಲ, ಓವರ್ ಈಟಿಂಗ್ ಅನ್ನುವುದು ಕೂಡ ನಮ್ಮ ಶರೀರಕ್ಕೆ ಹಾನಿಯಾಗಿರುತ್ತೆ. ತಿನ್ನುವುದರಲ್ಲಿ ಕಂಟ್ರೋಲ್ ಇರಬೇಕು. ತಿಂದು 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 ಎಷ್ಟು ವಿಧವಾದ ರೋಗಕ್ಕೆ ಮನುಷ್ಯ ಗುರಿಯಾಗ್ತಿದ್ದಾನೆ ನೋಡಿ. ನಾನಿದನ್ನು ಮಾಡಬೇಕನ್ನುತ್ತಾ ಇದ್ದೇನೆ, ಇದು ನನಗೆ ಬೇಕು, ಇದು ನನ್ನ ಆರೋಗ್ಯಕ್ಕೆ ಮೇಲುಕರವಾಗಿದೆಯೋ ಎಂದು ಪರಿಶೀಲಿಸಿಕೊಳ್ಳಬೇಕು. ಮೂರನೆಯದಾಗಿ, ನಮಗೆ
ಇದನ್ನು ಕೊಂಡುಕೊಳ್ಳುವಷ್ಟು ಸಾಮರ್ಥ್ಯ ನಮಗಿದೆಯಾ? ಇದನ್ನು ಸಂಪಾದಿಸುವಷ್ಟು ದುಡ್ಡು ನಮ್ಮ ಹತ್ತಿರ ಇದೆಯಾ? ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ. ದುಡ್ಡು ಒಳ್ಳೆಯ ಬಂದಿ ಆಳಾಗಿದೆ. ಅದನ್ನು ಯಜಮಾನನನ್ನಾಗಿ ಮಾಡಿಕೊಂಡ್ರೆ ನಮ್ಮನ್ನು ತೊಂದರೆಗೆ ಒಳಪಡಿಸುತ್ತೆ. ದುಡ್ಡು ಬೇಕು, ಬದುಕಬೇಕಾದರೆ ದುಡ್ಡು ಬೇಕಲ್ಲವೇ? ಹೇಳುವ ಅಗತ್ಯವಿಲ್ಲ. ಆದರೆ ದುಡ್ಡಿಗಾಗಿ ಆಸೆ ಪಡಬಾರದು. ನಮಗಿರುವಂತಹ ದುಡ್ಡು ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಈ ದಿನ ವ್ಯರ್ಥವಾದವುಗಳ ವಿಷಯದಲ್ಲಿ ದುಡ್ಡನ್ನು ಖರ್ಚು ಮಾಡಿ ಸಾಲಕ್ಕೆ ಗುರಿಯಾದಂಥವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ದಿವಾಳಿಯಾಗಿ ಹೋದವರು ಇದ್ದಾರೆ. ಹಾಗಾಗಿ ನಾವೇನಾದರೂ ಸ್ಪೆಂಡ್ ಮಾಡಬೇಕಾದಾಗ, ಏನಾದರೂ ಕೊಂಡುಕೊಳ್ಬೇಕಾದಾಗ, ಇದು ನನ್ನ ಸಾಮರ್ಥ್ಯಕ್ಕೆ ತಕ್ಕದಾಗಿದೆಯಾ? ನನ್ನ ಸಂಪಾದನೆ ಎಷ್ಟು? ನನ್ನ ಖರ್ಚು ಎಷ್ಟು? ಇಷ್ಟು ಬೆಲೆ ಬಾಳುವ ವಸ್ತು ನನಗೆ ಅವಶ್ಯಕವಾಗಿದೆಯೋ? ಇಷ್ಟು ದೊಡ್ಡ ಮನೆ ನನಗೆ ಅವಶ್ಯಕವಾಗಿದೆಯೋ? ಇಷ್ಟೊಂದು ವಸ್ತುಗಳು, ಕರೆಂಟ್ ಕನ್ಸ್ಯೂಮ್ ಮಾಡುವ ವಸ್ತುಗಳು ನನ್ನ ಮನೆಯಲ್ಲಿರೋದು ಅವಶ್ಯಕವೋ? ಹೌದಲ್ಲವೇ? ಇಷ್ಟೊಂದು ದೊಡ್ಡ ವಾಹನ ನನಗೆ ಅವಶ್ಯಕವಾಗಿದೆಯೋ? ಇದರೊಳಗೆ ಪೆಟ್ರೋಲ್ ಇಷ್ಟೊಂದು ಹೊಯ್ಯಬೇಕು. EMI ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ನೋಡಿ ಮನುಷ್ಯರಿಗೆ. ಬ್ಯಾಂಕ್ ಅವರೇನು ಸಾಲ ಕೊಟ್ಟರೆ ಸಾಕು ಅಂದ್ಕೊಳ್ತಾರೆ. ಆದರೆ ಅದನ್ನು ತಿರುಗಿ ಕಟ್ಟಲಿಕ್ಕಾಗುತ್ತಾ ತಿಂಗಳ? ಇದು ನನಗೆ ಅವಶ್ಯಕವಾಗಿದೆಯಾ ಎಂದು ಪ್ರಶ್ನಿಸಿಕೊಳ್ಳುವುದಾದರೆ ನಾವು ಎಷ್ಟೋ ವಿಷಯಗಳಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಬಹುದು ನಮ್ಮಷ್ಟಕ್ಕೆ ನಾವು. ಇದು ನನ್ನ ಆತ್ಮಿಕ ಜೀವಿತಕ್ಕೆ ಉಪಯೋಗಕರವಾಗಿದೆಯಾ? ಇದು ನನ್ನ ಶರೀರಕ್ಕೆ ಇದು ಪ್ರಯೋಜನಕರವಾಗಿದೆಯಾ? ಇದು ನನ್ನ ಆರ್ಥಿಕ ವ್ಯವಸ್ಥೆಯನ್ನು ಪೂರ್ತಿ ಚದರಿಬಿಟ್ಟು ಹಾಳು ಮಾಡುವ ಹಾಗೆ ಇರಲಾರದೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಇರಬೇಕು. ಇನ್ನೊಂದು ವಿಷಯ, ಇದರ ನಿಮಿತ್ತ ಇತರರಿಗೆ ಏನಾದರೂ ನಾನು ಅಭ್ಯಂತರಕರವಾಗಿದ್ದೇನಾ? ಇತರರಿಗೆ ಪ್ರಯೋಜನಕರವಾಗಿರುತ್ತೇನೋ ಇಲ್ಲವೇ ಅಭ್ಯಂತರಕರವಾಗಿರುತ್ತೇನೋ ಎಂದು ಯೋಚಿಸಬೇಕು. ಕೆಲವೊಂದು ವಸ್ತು ನಾವು ಕೊಂಡುಕೊಳ್ಳುವಾಗ ಇತರರಿಗೆ ನಾವು ತೊಂದರೆ ಕೊಡುವ ಹಾಗೆ, ಇತರರನ್ನು ನಾವು ಬಾಧೆಪಡಿಸುವಂತೆ ಇರ್ತೇವೆ, ಹೊಟ್ಟೆಕಿಚ್ಚು ಪಡುವಂತೆ ಮಾಡ್ತೇವಲ್ಲವೇ? ಇತರರು ನಮಗೆ ನೋಡಿ ಅವರು ಹೀಗಂದ್ರು ಇವರು ಹಾಗಂದ್ರು ಎಂದು ಕೇಳಿ ದುಃಖ ಪಡ್ತಾ ಕೂತ್ಕೊಳ್ತೇವೆ. ಆದರೆ ನಾವು ಕೊಂಡುಕೊಳ್ಳುವವುಗಳ ವಿಷಯದಲ್ಲಿ, ನಾವು ಬಳಸುವವುಗಳ ವಿಷಯದಲ್ಲಿ ಇತರರಿಗೆ ಅಭ್ಯಂತರವಾಗಿದ್ರೆ ಅದನ್ನು ಬಿಡೋದೇ ಒಳ್ಳೆಯದಲ್ಲವೇ? ಇತರರಿಗೆ ಪ್ರಯೋಜನಕರವಾಗಿದ್ರೆ ಒಳ್ಳೆಯದೇ, ಬಹಳ ಸಂತೋಷ. ಈ ರೀತಿ 4 ಪ್ರಶ್ನೆ ಹಾಕಿಕೊಳ್ಳಬೇಕು ನಮ್ಮ ದಿನಚರಿಗಳ ವಿಷಯದಲ್ಲಿ. ಪ್ರತಿದಿನ ನಾವು ಹೋಗುವ ಸ್ಥಳದ ವಿಷಯದಲ್ಲಿ, ಈ ಹೋಗುವ ಸ್ಥಳ ಅಂದರೆ ಇಲ್ಲಿಗೆ ಹೋಗ್ತಾ ಇದ್ದೇನೆ, ಇಲ್ಲಿಗೆ ಹೋಗುವುದು ನನ್ನ ಆತ್ಮಿಕ ಜೀವಿತಕ್ಕೆ ಒಳ್ಳೆಯದಾಗಿದೆಯಾ? ನನ್ನ ಶರೀರಕ್ಕೆ ಅನಾವಶ್ಯಕವಾದ ಸಮಸ್ಯೆ ಯಾವುದೂ ಇಲ್ಲದೆ, ಅನಾವಶ್ಯಕವಾದ ಜಗಳಕ್ಕೊಳಗಾಗದೆ, ಮನಸ್ತಾಪ ಉಂಟಾಗದ ಹಾಗೆ ನಾನು ಇರಬಲ್ಲೆನೋ? ಹಾಗಿರುವ ಸ್ಥಳ ಆಗಿದೆಯಾ? ಕೆಲಸಗಳಾಗಿವೆಯಾ ಎಂದು ಪರಿಶೀಲಿಸಿಕೊಳ್ಳಬೇಕು. ಇಲ್ಲಿಗೆ ಹೋಗೋದ್ರಿಂದ ಎಷ್ಟು ದುಡ್ಡು ಖರ್ಚಾಗುತ್ತೆ, ಅಲ್ಲಿಗೆ ಹೋಗೋದ್ರಿಂದ ಎಷ್ಟು ಪ್ರಯೋಜನಕರವಾಗಿರುತ್ತೆ ಎಂದು ಆಲೋಚಿಸಿಕೊಳ್ಳಿರಿ, ಪರಿಶೀಲಿಸಿಕೊಳ್ಳಿರಿ. ಇದು ನನ್ನ ಸಾಮರ್ಥ್ಯಕ್ಕೆ ತಕ್ಕದಲ್ಲ, ಹಾಗಾಗಿ ಇದು ನನಗೆ ಬೇಡ. ಈ ಸ್ಥಳ ಆತ್ಮಿಕ ಜೀವಿತಕ್ಕೆ ಒಳ್ಳೆಯದುಂಟು ಮಾಡಲ್ಲ, ಹಾಗಾಗಿ ಆ ಸ್ಥಳಕ್ಕೆ ನಾನು ಹೋಗಲ್ಲ, ಆ ಕೆಲಸ ನಾನು ಮಾಡಲ್ಲ. ಇದು ನನ್ನ ಶರೀರ ಹಾಳು ಮಾಡುವಂಥದ್ದಾಗಿರುವುದರಿಂದ ಇದು ನನಗೆ ಬೇಡ. ಆ ದಿನ ದಾನಿಯೇಲ ಹೇಳ್ತಾನಲ್ಲವೇ, ದ್ರಾಕ್ಷರಸ ರಾಜಭೋಜನ ನನಗೆ ಬೇಡ, ಅದರಿಂದ ನನ್ನ ದೇಹ ಅಪವಿತ್ರ ಮಾಡಿಕೊಳ್ಳಲ್ಲ ಅನ್ನುತ್ತಾನೆ. ಯೋಸೇಫನಿಗೆ ಪೊತಿಫರನ ಹೆಂಡತಿ ಬೆನ್ನಟ್ಟಿ ಕಾಡಿಸುವಾಗ ಯೋಸೇಫ ಹೇಳ್ತಾನಲ್ಲವೇ, ಇಂತಹ ಮಹಾಘೋರ ಪಾಪ ನಾನು ಹೇಗೆ ಮಾಡ್ಲಿಕ್ಕಾಗುತ್ತೆ? ಜಾರತ್ವ ಬಿಟ್ಟು ಓಡಿ ಹೋಗಿ ಎಂದು ನನ್ನ ದೇವರು ಹೇಳ್ತಾರೆ, ಯಾಕೆಂದರೆ ನನ್ನ ದೇಹ ದೇವರ ಆಲಯ ಆಗಿದೆ ಅಂತ ಹೇಳಿ ಯೋಸೇಫ ಓಡಿ ಹೋಗ್ತಾನೆ. ನಿನ್ನ ಸಂತೋಷ ಅಲ್ಪಕಾಲ ಸಂತೋಷ ನನಗೆ ಬೇಡ. ನಾನು ಇದನ್ನು ಮಾಡಿದ್ರೆ ಇತರರಿಗೆ ಆಟಂಕವಾಗಿರುತ್ತೇನೆ. ಆದರೆ ಗಮನ ಕೊಟ್ಕೊಳ್ಳಿ, ಎಲ್ಲವೂ ಮಾಡಲು ಯೋಗ್ಯವೇ. ಪೌಲನು ಹೇಳ್ತಾನಲ್ಲವೇ, ನಾವೆಲ್ಲಾ ಕಾರ್ಯ ಮಾಡಬಹುದು, ಆದರೆ ಇತರರಿಗೆ ಅಭ್ಯಂತರ ಪಡಿಸುವಂಥದ್ದು ಯಾವುದಾದ್ರೂ ಇದ್ದರೆ ಅದನ್ನು ಬಿಡಬೇಕು. ಕೆಲವರಿಗೆ ಒಳ್ಳೊಳ್ಳೆ ಬೆಲೆ ಬಾಳುವ ವಸ್ತ್ರ ಧರಿಸಬೇಕೆಂಬ ಆಸೆ ಇರುತ್ತೆ, ಆದರೆ ಅದರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೋ, ದೂಷಣೆ ಉಂಟಾಗುತ್ತೋ? ಇಲ್ಲವೇ ನಮ್ಮ ಒಂದು ಅಂದರೆ ನಮ್ಮ ಜೀವಿತ ಶೈಲಿ, ನಮ್ಮ ಜೀವಿತ ವಿಧಾನ ನೋಡುವಾಗ ದೇವರಿಗೆ ಮಹಿಮೆ ಉಂಟಾಗುತ್ತಾ? ಈ ವಸ್ತ್ರ ಧರಿಸಬೇಕು, ಆ ವಸ್ತ್ರ ಧರಿಸಬೇಕು, ಆ ಆಭರಣ ಧರಿಸಬೇಕು, ಇದು ಬೇಕಾ ಅದು ಬೇಕಾ, ಅದು ಇದು ಎಂಬುದಾಗಿ ಎಷ್ಟೋ ಗೊಂದಲಕ್ಕೊಳಗಾಗ್ತೇವಲ್ಲ, ಇದೆಲ್ಲ ಬೇಡ. ದೇವರು ನಮಗೆ ಸ್ವೇಚ್ಛೆ ಕೊಟ್ಟಿದ್ದಾರೆ, ಆದರೆ ಇತರರಿಗೆ ಆಟಂಕಕರವಾಗಿರುವವುಗಳನ್ನು, ಇತರರ ಮನಸಾಕ್ಷಿಯನ್ನು ಬಾಧೆಪಡಿಸುವವುಗಳನ್ನು ನಾವು ಮಾಡಬಾರದು. ನೋಡಿ, ಯಾವಾಗ ಇಂತಹ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುತ್ತೇವೋ ನಾವು ಆಶೀರ್ವದಿಸಲ್ಪಡ್ತೇವೆ, ನಾವು ಸಂತೋಷಕರವಾಗಿರ್ತೇವೆ, ನಾವು ಸಮಾಧಾನಕರವಾಗಿರ್ತೇವೆ, ಸಾಕಷ್ಟು ಸಮಯ ಇರುತ್ತೆ ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ. ಅನವಶ್ಯಕವಾದ ಕೆಲಸ ಮಾಡ್ತಾ, ಅನವಶ್ಯಕವಾದ ವ್ಯಾಪಾರ ಮಾಡ್ತಾ, ಅನವಶ್ಯಕವಾಗಿರುವಂತಹ ಪ್ರಾಂತ್ಯಗಳಿಗೆ ಹೋಗುತ್ತಾ, ಅನವಶ್ಯಕವಾದ ಮನುಷ್ಯರೊಂದಿಗೆ ವಾದಿಸುತ್ತಾ ಇರುವುದರಿಂದಲೇ ನಮ್ಮ ಬದುಕೆಲ್ಲ ವೇಸ್ಟ್ ಆಗ್ಬಿಡ್ತಿದೆ.
ನಮ್ಮ ಸಮಯ ವ್ಯರ್ಥ ಆಗ್ತಿದೆ, ನಮ್ಮ ಆಧ್ಯಾತ್ಮಿಕ ಜೀವಿತ ಕಲ್ಮಶವಾಗ್ತಿದೆ, ನಾವು ಆರ್ಥಿಕವಾಗಿ ಸಾಲಕ್ಕೆ ಒಳಗಾಗ್ತಿದ್ದೇವೆ, ನಷ್ಟದ ಪಾಲಾಗ್ತಿದ್ದೇವೆ. ಆಸೆಗಳು ಕಂಟ್ರೋಲ್ ಮಾಡಬೇಕು. ಇದಿಲ್ಲದಿದ್ರೆ ನಾನು ಇರಲಾರೆ ಅನ್ನುತ್ತೇವಲ್ಲವೇ? ಒಂದು ಸಾರಿ ಆಲೋಚಿಸಿ, ನಾವು ಪ್ರತಿ ಸಾರಿ ಈ ಮಂಚ ಇಲ್ಲದೆ ನಾನು ಇರ್ಲಿಕ್ಕಾಗುತ್ತೋ? ಹೊಸ ಮಂಚ ಕೊಂಡ್ಕೊಳ್ಳಲಿಕ್ಕಾಗುತ್ತೆ, ಇರ್ಲಿಕ್ಕಾಗುತ್ತೋ? ಇರಬಲ್ಲೆನು, ಹೌದಲ್ಲವೇ? ಈ ದಿನ ಬಿರಿಯಾನಿ ತಂದುಕೊಂಡು ತಿನ್ನುವುದಕ್ಕಿಂತಲೂ ಏನೋ ಇರೋದನ್ನೇ ತಿಂದು ಬದುಕಬಲ್ಲೆವು, ಖಚಿತವಾಗಿ ಬದುಕಬಲ್ಲೆವು, ಹೌದಲ್ಲ? ಅಷ್ಟೇ ಹೊರತು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ ಹಾಗೆ ಸಾಲ ಮಾಡಿ ಅನಾವಶ್ಯಕವಾದ ಸಮಸ್ಯೆಗೆ ಒಳಗಾದವರನ್ನು ನೋಡ್ತೇವೆ. ಆಸೆಗಳ ನಿಯಂತ್ರಣ ಇಲ್ಲದವರು ಹಾಗಿರ್ತಾರೆ. ನೋಡಿದೆಲ್ಲ ಕೋರಿಕೊಳ್ತಾರೆ, ಆಶಿಸಿದೆಲ್ಲ ಮಾಡಬೇಕೆಂದು ಆಶಿಸುತ್ತಾರೆ. ಲೋಕದಲ್ಲಿರುವ ವ್ಯಕ್ತಿಗಳೆಲ್ಲ ಇರೋದೇ ಆ ರೀತಿ. ಆದರೆ ನಾವು ದೇವರ ಮಕ್ಕಳಾಗಿರುವಾಗ ನಮ್ಮೊಳಗಡೆ ಆಸೆಗಳ ನಿಯಂತ್ರಣ ಇರಬೇಕು, ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ಯಾರೂ ನಿಮಗೆ ಹೇಳುವ ಅಗತ್ಯವಿಲ್ಲ, ಇದನ್ನು ಮಾಡಬೇಡಿ, ಅದನ್ನು ಮಾಡಬೇಡಿ, ಅದು ಬೇಡ, ಇದು ಬೇಡ ಎಂದು. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಮ್ಮ ಮನಸ್ಸಾಕ್ಷಿ ಚುರುಕಾಗಿರ್ತದೆ. ಯಾವಾಗ ಈ ಆಸೆಗಳ ನಿಯಂತ್ರಣ ನಾವು ಹೊಂದಿಕೊಂಡಿರ್ತೇವೋ, ನಾವು ಸಂತೋಷವುಳ್ಳವರಾಗಿರ್ಬೋದು, ಸಮಾಧಾನವುಳ್ಳವರಾಗಿರ್ಬೋದು, ನಾವು ಇತರರಿಗೆ ಆಶೀರ್ವಾದಕರವಾಗಿರಬಲ್ಲೆವು. ಬೇರೆ ಉಳಿದ ಆತ್ಮ ಫಲಗಳೆಲ್ಲ ನಮ್ಮಲ್ಲಿ ನೆರವೇರ್ತವೆ. ಪ್ರೀತಿ ಉಳ್ಳವರಾಗಿರ್ತೇವೆ. ಸ್ವಾರ್ಥತೆ ಜಿಪುಣತೆಯಾಗಿರುತ್ತೆ, ಆದರೆ ಪ್ರೀತಿ ಧಾರಾಳವಾಗಿ ಕೊಡುತ್ತೆ, ಅದರಲ್ಲಿ ಸಂತೋಷಿಸುತ್ತೆ. ನಾವು ನಮ್ಮ ಪ್ರೀತಿ ಹೇಗೆ ವ್ಯಕ್ತಪಡಿಸ್ತೇವೆ? ಪಡ್ಕೊಳ್ಳೋದ್ರಿಂದಲ್ಲ, ಕೊಡುವುದರಿಂದ ಪ್ರೀತಿ ವ್ಯಕ್ತಪಡಿಸ್ತೇವೆ. ಸ್ವಾರ್ಥಿಗಳು ತಮಗೆ ಏನು ಬರುತ್ತೆ ಎಂದು ಆಲೋಚಿಸ್ತಾರೆ, ಇದನ್ನು ನಾನು ಕೊಡಬಹುದಲ್ಲವೇ ಎಂದು ಆಲೋಚಿಸೋದಿಲ್ಲ. ಕೊಡಿರಿ, ನಿಮಗೆ ಕೊಡಲಾಗುವುದು ಎಂದು ಯೇಸು ಹೇಳಿದಾರಲ್ಲವೇ? ಒಬ್ಬ ಸೆಲ್ಫಿಶ್ ಫೆಲ್ಲೋ ಯಾವತ್ತೂ ಕೂಡ ಸಂತೋಷವಾಗಿರಲಾರನು. ಅವನಿತರರೊಂದಿಗೆ ಹೋಲಿಸಿಕೊಳ್ತಾನೆ. ಅವರು ನನಗಿಂತಲೂ ಚೆನ್ನಾಗಿದ್ದಾರೆ, ಇವರು ನನಗಿಂತಲೂ ಚೆನ್ನಾಗಿದ್ದಾರೆ, ಅವರಿಗೆ ಅದು ಇದೆ, ಇವರಿಗೆ ಇದು ಇದೆ, ನನಗೂ ಅದು ಬೇಕು ಎಂದು ಹೇಳುತ್ತಾ ಅದೇ ಆತುರತೆಯಲ್ಲಿರುತ್ತಾರೆ. ಆದರೆ ದೇವರ ಮಕ್ಕಳು ನನಗೆ ದೇವರಿದು ಕೊಟ್ಟಿದ್ದಾರೆ ಸಾಕು, ಅದು ಅವರಿಗಿದ್ರೆ ದೇವರಿಗೆ ಸ್ತೋತ್ರ ಎಂದು ಹೇಳಬಲ್ಲರು. ಪ್ರೀತಿ, ಸಂತೋಷ, ಸಮಾಧಾನ, ನಾವೆಲ್ಲರೂ ಈ ಆತ್ಮ ಫಲವುಳ್ಳವರಾಗಿರಬೇಕು. ಇಷ್ಟು ದಿನಗಳಿಂದ ದೇವರ ವಾಕ್ಯ ಕೇಳ್ತಿರುವಂತಹ ನೀವು ಕ್ರಿಸ್ತನಲ್ಲಿ ನಿಂತಿರುವುದಾದರೆ ಫಲಿಸುತ್ತೀರಿ. ವಾಕ್ಯಾನುಸಾರವಾಗಿ ನಿಮ್ಮ ಹೃದಯ ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾ ಇರುವುದಾದರೆ, ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದಾದರೆ, ಆಧ್ಯಾತ್ಮಿಕವಾಗಿ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾದದ್ದು ನಮ್ಮನ್ನು ನಾವೇ ಹತೋಟಿಯಲ್ಲಿಟ್ಕೊಳ್ಳುವಂಥದ್ದಾಗಿದೆ. ಪಟ್ಟಣವನ್ನು ಗೆಲ್ಲುವವನಿಗಿಂತಲೂ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳುವವನು ವೀರನು, ಶೂರನು, ರಣವೀರನು, ಶ್ರೇಷ್ಠನೂ ಆಗಿದ್ದಾನೆ. ಪಟ್ಟಣ ಗೆಲ್ಲೋದು ಈಸಿಯೇ ಆಗಿರುತ್ತೆ, ವೈರಿಗಳನ್ನು ಸಂಹರಿಸುವುದಂತೂ ಈಸಿಯೇ. ಆದರೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದಾದರೆ, ನಿಮ್ಮ ಆಸೆ ಕೋರಿಕೆಗಳನ್ನು ಹತೋಟಿಯಲ್ಲಿಟ್ಕೊಳ್ಳೋದಾದರೆ, ನಿಮ್ಮನ್ನು ನೀವು ತ್ಯಾಗಮಯವಾದಂತಹ ಒಂದು ಮನಸ್ಸಿನೊಂದಿಗೆ, ಅದಕ್ಕೆ ಯೇಸು ಹೇಳಿದ್ದಾರೆ, ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ಅವನು ತನ್ನನ್ನು ತಾನು ತ್ಯಜಿಸಿಕೊಳ್ಳಬೇಕು. ನಿಮ್ಮನ್ನು ನೀವು ತ್ಯಜಿಸಿಕೊಳ್ಳಬೇಕು. ತ್ಯಜಿಸಿಕೊಳ್ಳುವುದಂದ್ರೆ ನಿಮ್ಮನ್ನು ನೀವು ಡಿನೈ ಯುವರ್ ಸೆಲ್ಫ್ ಅಂತ ಇದೆ ಕನ್ನಡ ಬೈಬಲ್ನಲ್ಲಿ. ತನ್ನನ್ನು ತ್ಯಜಿಸಿಕೊಳ್ಳಲಿ ಅಂದರೆ ಅಸಹಿಸಿಕೊಳ್ಳಲಿ, ನಿನ್ನನ್ನು ನೀನು ಹೊಗಳಿಕೊಳ್ಳಲಾರದಂತೆ ತಗ್ಗಿಸಿಕೊಳ್ಳುವುದಾದರೆ ನೀನು ಧನ್ಯನಾಗುತ್ತಿ. ಈ ದಿನ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುತ್ತಿದ್ದೇವೆ ಅನ್ನುವುದಕ್ಕೆ ಸೂಚನೆ ಇದೇ ಆಗಿದೆ. ನಾವು ಇತರರಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ನಾವು ಊಹಿಸಿಕೊಳ್ಳಬಾರದು. ನಮ್ಮ ಸ್ಥಾನ ಏನೆಂದು ನಾವು ಅರಿತುಕೊಳ್ಳುವುದಾದರೆ, ನಮಗೆ ಬೇಕಾಗಿರುವುದನ್ನು ಕರ್ತನು ಕೊಡ್ತಾರೆ ಎಂದು ನಂಬುವುದಾದರೆ, ಯಾವಾಗ ಯಾವುದು ನಮಗೆ ಬೇಕಾಗಿದೆಯೋ ಆವಾಗ ಅದನ್ನು ಕೊಡ್ತಾರೆ ಎಂದು ನಂಬುವುದಾದರೆ, ನಾಳೆಯ ಕುರಿತು ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಇದು ನನ್ನಿಂದ ಯಾರಾದರೂ ಕಸ್ಕೊಂಡು ಹೋಗುತ್ತಾರೆ ಎನ್ನುವಂತಹ ಬಾಧೆ ಪಡುವ ಅವಶ್ಯಕತೆ ಇರೋದಿಲ್ಲ. ಲೋಕದಲ್ಲಿರುವವುಗಳಿಗಾಗಿ ಆಕರ್ಷಿತರಾಗಲಾರದೆ ದೇವರೊಂದಿಗೆ ಮುಂದೆ ಸಾಗುವಂಥವರಾಗಿಯೂ ಸಂತೃಪ್ತಿಯುಳ್ಳವರಾಗಿಯೂ ಇರುವಂಥವರಾಗಿರ್ತೇವೆ. ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ರಕ್ಷಣೆ ಹೊಂದಿರೋದಾದರೆ, ನೀವು ಪರಿಶುದ್ಧಪಡಿಸಲ್ಪಟ್ಟವರಾಗಿರೋದಾದರೆ, ನೀವು ಕ್ರಮವುಳ್ಳಂತಹ ಜೀವಿತ ಜೀವಿಸಬೇಕೆಂದು ಕರ್ತನು ಆಶಿಸುತ್ತಾರೆ. ಲೋಕ ನಮ್ಮನ್ನು ಆಕರ್ಷಿಸಿದಾಗಿಯೂ ಶರೀರ ನಮ್ಮನ್ನು ಕುಗ್ಗಿಸಿ ಬಿಟ್ಟಿದಾಗಿಯೂ ದೇವರ ಕೃಪೆಗೋಸ್ಕರ ನಾವು ಬೇಡಿಕೊಳ್ಳುವುದಾದರೆ, ಪರಿಶುದ್ಧಾತ್ಮನಿಂದ ನಾವು ಅಭಿಷೇಕಿಸಲ್ಪಟ್ಟಾಗ ಸರ್ವಸತ್ಯದಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವಾತನಾಗಿರೋದ್ರಿಂದ ಯಾವುದು ಕೋರಬೇಕು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಒಳ್ಳೆಯದು ಎಂದು ಮೇಲಿಂದ ಮೇಲೆ ಎಚ್ಚರಿಸಲ್ಪಡ್ತೇವೆ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಮತ್ತೊಂದು ಸಾರಿ ದೇವರೇ ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಹೃದಯ ಭಾರ ಹಂಚಿಕೊಳ್ತಿದ್ದೇವೆ. ಈ ಆಸೆಗಳ ನಿಯಂತ್ರಣ ಇಲ್ಲದಕ್ಕೆ ನಾವು ಎಷ್ಟೋ ದೋಷಗಳಿಗೆ ಗುರಿಯಾಗುತ್ತಿದ್ದೇವೆ, ಎಷ್ಟೋ ಪಾಪಕ್ಕೆ ಒಳಗಾಗ್ತಿದ್ದೇವೆ, ಎಷ್ಟೋ ಸಂಕಟ ಎದುರಿಸ್ತಿದ್ದೇವೆ, ಎಷ್ಟೋ ಸಮಸ್ಯೆ ತಂದುಕೊಳ್ತಿದ್ದೇವೆ ಎಂದು ಗಮನಿಸುವುದಕ್ಕಾಗಿ ನಿಮ್ಮಲ್ಲಿ ನಿಂತವರಾಗಿ ಫಲಿಸುವಂತೆ, ಆತ್ಮನ ಫಲ ಫಲಿಸುವಂತವರಾಗಿ, ಆಸೆಗಳ ನಿಯಂತ್ರಣವುಳ್ಳವರಾಗಿ ಇರಲು ಸಹಾಯ ಮಾಡಿರಿ. ಈ ಲೋಕ ಆಶಿಸದೆ ಕ್ರಿಸ್ತನನ್ನು, ಶಿಲುಬೆಯನ್ನು ಪ್ರೀತಿಸುವಂತವರಾಗಿರುವಂತೆ ನಂಬಿಕೆಯ ಜೀವಿತ ಕಾಪಾಡಿಕೊಳ್ಳುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೆ ಆಶೀರ್ವಾದವಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.